ಆತ್ಮೀಯರೇ ನಮಸ್ಕಾರ. ನಮ್ಮ ಸೀನಿಯರ್ ಪಾರ್ಟಿಸಿಪೆಂಟ್ ರವಿನಾಥ್ ಪಟ್ಟಣ ಶೆಟ್ಟಿ ಆ, ನಮ್ಮ ಹತ್ರ ನಿಯರ್ಲಿ ಮೋರ್ ದೆನ್ ಇಯರ್ ಆಯಿತು. ಆವಾಗ ಅವಾಗ ಬರ್ತಾರೆ, ರೆಗ್ಯುಲರಾಗಿ ಬರಲ್ಲ. ಆದರೂ ನಂಗೇನು ಖುಷಿ ಅಂದರೆ ಅವ್ರು ಯೂಟ್ಯೂಬ್ ಚಾನಲ್ ಮಾಡಾರೆ. ಉತ್ಸಾಹ ಇಮ್ಮಡಿ ಆಗ್ತಾ ಇದೆ. ಅದಕ್ಕೆ ಮಾತಾಡ್ಸೋಣ. ಜೊತೆಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಏನೇನೋ ಕಲ್ತ್ಕೊಂಡಿದ್ದಾರಂತೆ, ಅದನ್ನೆಲ್ಲ ದಾಖಲಿಸಿ ಸಾರ್ ಅಂದಿದ್ದೀನಿ. ಫಸ್ಟ್ ನಮ್ಮ ಕೋರ್ಸ್ ಹೇಗೆ ನಿಮಗೆ ಲಾಭ ಆಯಿತು ಅಂತ ಒಂದೆರಡು ಮಾತು ಹೇಳಿ, ನಿಮ್ಮ ಹೊಸ ಕಲಿಕೆಗಳನ್ನು ಪರಿಚಯ ಮಾಡಿ ರವಿನಾಥ್ ಪಟ್ಟಣ ಶೆಟ್ಟಿ. ನಮಸ್ಕಾರ ಎಲ್ರಿಗೂ. ನಾನು ಫಸ್ಟ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಒಂದು ಯೂಟ್ಯೂಬ್ ಚಾನಲ್ ನೋಡಿದಾಗ ನಾನು ಅದನ್ನ ಇಷ್ಟಪಟ್ಟೆ ಸ್ಟಾರ್ಟಿಂಗು. ಆದ್ರೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ನನಗೆ. ಆನಂತರ ವ್ಯಕ್ತಿತ್ವ ವಿಕಸನ ಅಥವಾ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ರು, ಅಲ್ಲಿ ಎಲ್ಲ ಹೋಗಿದ್ದೆ. ಅವಾಗೆಲ್ಲಾನು ಅದು ಅಷ್ಟೊಂದು ಇದಾಗ್ಲಿಲ್ಲ. ಇವ್ರದ್ದು ಸರ್ದು ಇದು ನೋಡಿದಾಗ, ನಾನು ಯೂಟ್ಯೂಬ್ ಚಾನಲ್ ಇದೆಲ್ಲ ನೋಡಿದಾಗ ಇಂಟ್ರೆಸ್ಟ್ ಬಂತು. ಆಮೇಲೆ ಅವ್ರಿಗೆ ಡೈರೆಕ್ಟ್ ಸೇರ್ಕೊಂಡೆ. ಈಗಾಗಲೇ ಒಂದು ವರ್ಷ ಆಗಿದೆ. ಸಾಕಷ್ಟು ನನ್ನಲ್ಲಿ ಬದಲಾವಣೆಗಳಾಯ್ತು. ನನಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಇದು ಮಾಡಿಕೊಂಡು ಸೇರ್ಕೊಂಡೆ. ಸೇರ್ಕೊಂಡು ಸಾಕಷ್ಟು ಬದಲಾವಣೆಗಳು ಆಯ್ತು ನನಗೆ. ಯಾಕೆ ತುಂಬಾ ವೀಕು ಆಗಿದ್ದೆ. ಹಂಗಾಗಿ ಅಲ್ಲಿ ಇಲ್ಲಿಂದ ಜಯಪ್ರಕಾಶ್ ಅವರ ಬಂದ್ಮೇಲೆ, ಗರಡಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಮನುಷ್ಯ ಅನ್ನೋ ತರ ಆಗಿದ್ದೀನಿ. ಯಾಕೆಂದ್ರೆ ವ್ಯಕ್ತಿತ್ವ ವಿಕಸನ ಜೊತೆನಲ್ಲಿ ನಮ್ಮ ಮಾನಸಿಕ ಒತ್ತಡಗಳು, ಮಾನಸಿಕವಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾನು ಇಲ್ಲಿ ಕಲ್ತಿದ್ದೀನಿ. ಆ ಕಲ್ತು ಇವತ್ತು ಒಂದು ಗುರು ಪೂರ್ಣಿಮೆ ದಿವಸ ಗುರುಗಳಿಗೆ ಒಂದು ನಮಸ್ಕಾರ ಮಾಡ್ತಾ ನಾನು ಇವತ್ತು ಬಂದಿದ್ದೀನಿ. ಅದಕ್ಕೋಸ್ಕರ ಅದಲ್ಲದೆ ಮತ್ತೆ ನನ್ನ ಹೆಲ್ತ್ ಸಾಕಷ್ಟು ಇದು ಆಗಿದ್ವೇನು ಆಪರೇಷನ್ಗಳು. ಮತ್ತೆ ನನಗೆ 2-3 ಆಪರೇಷನ್ ಆಗ್ಬೇಕಾಗಿತ್ತು. ಅರ್ನಿಯಾ ಆಗಿತ್ತು, ಬೇರೆ ಅಪೆಂಡಿಕ್ಸ್ ಪ್ರಾಬ್ಲಮ್ ಆಗಿತ್ತು. ಅದರಿಂದ ಪ್ರಾಬ್ಲಮ್ ಆಗಿತ್ತು ಅಂತಂದು ಹೇಳ್ಬಿಟ್ಟು ನಾನು ಮತ್ತೆ ಒಂದು ಹೊಸ ಅಕಾಡೆಮಿ ಒಂದು ಇದು ಸಿಕ್ತು. ಅಲ್ಲೂ ತುಂಬಾ ಒಳ್ಳೆ ಇದು, ಅಲ್ಲಿ ಕಲರ್ ಥೆರಪಿ, ಮತ್ತೆ ಅರಾಕಲ್ ಥೆರಪಿ, ಮತ್ತೆ ಆಕ್ಯುಪ್ಯಾಂಚರು ಮತ್ತೆ ಸಿಂಗಲ್ ಸೀಡ್ ಥೆರಪಿ, ಧ್ಯಾನ. ಸಿಂಗಲ್ ಸೀಡ್ ಥೆರಪಿ ಜೊತೆನಲ್ಲಿ ಧ್ಯಾನ ಎಲ್ಲ, ಒಂದು ಪೆಂಡಲಮ್ಮು, ಮುದ್ರಾ, ಎಲ್ಲದನ್ನು ಕೂಡ ಒಂದೊಂದೊಂದ ಕಲ್ತ್ಕೊಂಡ್ಬಂದೆ. ನನ್ನಲ್ಲಿ ಇರ್ತಕ್ಕಂಥ ಸಯಾಟಿಕಾ ಇತ್ತು. 2015 ಸಯಾಟಿಕಾ ಇತ್ತು, ನಡೆಯಕ್ ಆಗ್ತಿರಲಿಲ್ಲ ನನಗೆ. ಅಲ್ಲಿ ಸೇರ್ಕೊಂಡ್ಮೇಲೆ ನಾನು ಟ್ರೀಟ್ ಮಾಡ್ಕೊಂಡೆ. ಹಾಗೆ ಎಲ್ಲರೂ ಕಲ್ತ್ಕೊಂಡು ಸುಮಾರು ಹೇಳ್ಬೇಕು ಅಂದ್ರೆ 8,000 ರೂಪಾಯಿ ಹತ್ತತ್ರ ನನಗೆ ತಿಂಗಳಿಗೆ ಟ್ಯಾಬ್ಲೆಟ್ಸಿಗೆ ಹೋಗ್ತಾ ಇತ್ತು. ಅಷ್ಟು ಟ್ಯಾಬ್ಲೆಟ್ಸ್ ನುಂಗ್ತಾ ಇದ್ದೆ. ಇವಾಗ ಒಂದು ಜನೌಷಧಿ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, ರೇಟ್ ಕಡಿಮೆ ಆಯ್ತು ಅಷ್ಟೇ ವಿನಃ ಆಮೇಲೆ ಅಷ್ಟೊಂದು ಟ್ಯಾಬ್ಲೆಟ್ ನುಂಗ್ತಾ ಇದ್ದೆ. ಇವತ್ತು ಈ ಎಲ್ಲಾ ಥೆರಪಿಗಳ್ನು ಕಲ್ತ್ಕೊಂಡ್ಮೇಲೆ ನಾನು ಇವತ್ತು ಒಬ್ಬ ಹೀಲರ್ ಆಗಿದ್ದೀನಿ. ಇವತ್ತು ನಾನು ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ನನ್ನನ್ನು ನಾನು ಸರಿ ಮಾಡ್ಕೊಂಡಿದ್ದೀನಿ. ಇವತ್ತು ಒಳ್ಳೆ ಒಂದು ದೈಹಿಕವಾಗಿ ಕೂಡ ಚೇಂಜ್ ಆಗಿದ್ದೀನಿ ಇವಾಗ. ಅಲ್ಲಿ ಕಲರ್ ಥೆರಪಿನಲ್ಲಾಗ್ಬೋದು, ಮತ್ತೆ ಅಕ್ಯುಪಂಚರು, ಅಕ್ಯುಪ್ರೆಷರು, ಇದೆಲ್ಲ ಒಂದು ಚೈನೀಸ್ ಮೆಡಿಸಿನ್, TCM ಅಂತ ಕರೀತಾರೆ, ಚೈನೀಸ್ ಮೆಡಿಸಿನ್. ಆ ಚೈನೀಸ್ ಮೆಡಿಸಿನ್ ನ ಕಲ್ತ ಮೇಲೆ ನಾನು ಪೂರ್ತಿ ಒಂದು ಇದಾಗಿದ್ದೀನಿ ಮನುಷ್ಯ ಅಂತ. ಇವತ್ತಿಗೂ ಕೂಡ ಟ್ಯಾಬ್ಲೆಟ್ ಒಂದ್ 2-3 ಬಿಟ್ರೆ ಬೇರೆ ಯಾವ್ದು ತಗೊಳ್ತಾ ಇಲ್ಲ. ಅದು ಎಮರ್ಜೆನ್ಸಿಗೆ, ಅದು ಶುಗರ್ಗೆ ತಗೊಳ್ತಿದ್ದೆ. ಯಾವಾಗಾದ್ರು ಶುಗರ್ಗೂ ಕೂಡ ಟ್ರೀಟ್ ಮಾಡ್ಬೋದು. ಎಲ್ಲ ಕಾಯಿಲೆ, ಮಾನಸಿಕ ಕಾಯಿಲೆಗೂ, ದೈಹಿಕವಾಗಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ ಮಾಡ್ಬೋದು. ಇದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್. ಸೇಮ್ ಹೋಮಿಯೋಪತಿಕ್ ತರ. ಹೋಮಿಯೋಪತಿಕ್ ರಷ್ಯನ್ ಮೆಡಿಸನ್, ಇದು ಚೈನಾ ಮೆಡಿಸನ್. ನಮ್ಮ ಅಲೋಪತಿಕ್ ಮೆಡಿಸನ್ ಕೂಡ ಒಂದು ಇದಿರುತ್ತೆ, ಅದರಲ್ಲೂ ಕೂಡ ಕಲರ್ ಬಳಸ್ತಾರೆ. ಕಲರ್ ಅಂತಂದ್ರೆ ನಾವು ಕಂಪ್ಲೀಟ್ ಕಲರ್ ಇಲ್ಲದೆ ನೇಚರ್ ಅಲ್ಲಿ ಯಾವುದು ನಾವು ಬೆಳೆಯೋಕ್ಕೂ ಆಗಲ್ಲ, ಯಾವುದೇ ಜೀವಿ ಬದುಕೋಕ್ಕೂ ಆಗಲ್ಲ. ಯಾಕಂದ್ರೆ ಕಲರ್ ಅಂತಂದ್ರೆ ನಮ್ಮ ದೇಹದಲ್ಲೇ 10 ಕಲರ್ ಇರುತ್ತೆ, 10 ಕಲರ್ಸ್ ಇರುತ್ತೆ. ಪ್ರತಿಯೊಂದು ಅಂಗಾಂಗಗಳು, ಲಿವರ್ ಆಗ್ಬೋದು, ಕಿಡ್ನಿ ಆಗ್ಬೋದು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜರ್ ಇಂಟೆಸ್ಟೈನ್ಸ್, ಎಲ್ಲ ಕೂಡ ಕಲರ್ ಬೇರೆ ಬೇರೆ ಕಲರ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕಲರ್ ಇಲ್ಲದೆ ಹೋದ್ರೆ ನಾವು ಬದುಕಕ್ಕೆ ಆಗಲ್ಲ. ಯಾವುದೇ ಗ್ರಹದಲ್ಲಿ ಕಲರ್ ಇಲ್ಲ, ಕಲರ್ ಮಣ್ಣಿಲ್ಲ, ಮಣ್ಣಲ್ಲಿ ಸತ್ವ ಇಲ್ಲ ಅಂತಂದ್ರೆ ಅಲ್ಲಿ ಯಾವ ಜೀವಿ ಬದುಕೋಕ್ ಆಗಲ್ಲ. ನಮ್ಮ ಭೂಮಿನಲ್ಲಿ ಮಾತ್ರ ಇರೋ ಸಾಧ್ಯ ಅದು. ಪ್ರತಿಯೊಂದು ಜೀವಿಗೂ ಕಲರ್ ಇರುತ್ತೆ. ಪ್ರತಿಯೊಂದು ಕಲರ್ ಹಣ್ಣುಗಳು
ನಾವು ಯೆಲ್ಲೋ ಕಲರ್ ಹಣ್ಣ ತಿಂದ್ರೆ ಆ ಯೆಲ್ಲೋ ಕಲರ್ ಫಸ್ಟ್ ಗ್ರೀನ್ ಆಗಿ ಒಂದು ಹಣ್ಣಾಗಿ ಅದು ಯೆಲ್ಲೋ ಆಗಿ ಆಮೇಲೆ ರೆಡ್ ಆಗಿ ಆಮೇಲೆ ಬ್ರೌನ್ ಆಗುತ್ತೆ. ಅದು ಚೇಂಜಸ್ ಆಗುತ್ತೆ. ನೀವು ಯೆಲ್ಲೋ ಕಲರ್ ಇರುವಂತ ಆರೆಂಜ್ ಕಲರ್ ಇರುವಂತ ಒಂದು ಫ್ರೂಟ್ ತಿನ್ನಿ, ಕ್ಯಾರೆಟ್ ತಿನ್ನಿ, ಮ್ಯಾಂಗೋ ತಿನ್ನಿ. ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಮ್ಯಾಂಗೋ ಟೇಸ್ಟ್ ಬರುತ್ತೆ. ಮೆಣಸಿನ್ಕಾಯಿ ತಿನ್ನಿ, ಕೆಂಪು ಎಲ್ಲೋ ಮೆಣಸಿನ್ಕಾಯಿ ತಿನ್ನಿ, ಅದು ಕ್ಯಾರೆಟ್ ಟೇಸ್ಟ್ ಬರುತ್ತೆ. ಅದು ಸಪ್ಪೆ ಇರುತ್ತೆ. ಗ್ರೀನ್ ಇದ್ದಾಗ ಮಾತ್ರ ಅದು ಖಾರ ಇರುತ್ತೆ, ರೆಡ್ ಆದ್ಮೇಲೆ ಮತ್ತೆ ಖಾರ ಆಗುತ್ತೆ. ಆ ನೇಚರ್ ಎಷ್ಟು ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು. ನಮ್ಮಲ್ಲಿರುವಂತ ಮೆರಿಡಿಯನ್ಸ್ ಏನೇನಿದಾವೆ ಆ ಮೆರಿಡಿಯನ್ಸ್ ಎಲ್ಲ ನಮ್ಮ ಪಂಚಭೂತಗಳಿಂದಾನೇ ಸೃಷ್ಟಿಯಾಗಿರೋದು. ಹೆಂಗೆ ಒಂದು ಮೋಟರ್ ಬೈಕಿಗೆ ಒಂದು ಫ್ಯೂಯಲ್ ಹಾಕ್ಬೇಕು, ಅದಕ್ಕೆ ಗಾಳಿನೂ ಬೇಕು, ಏರ್ ಫಿಲ್ಟರ್ ಬೇಕು, ಆ, ಅಲ್ಲಿ ಬೆಂಕಿನೂ ಬೇಕು, ಮತ್ತೆ ಗಾಳಿ ಅದು ಬಂದಿದ್ದು ಆಚೆ ಹೋಗ್ಬೇಕು. ಹಾಗೆ ಅದಕ್ಕೂ ಕೂಡ 5 ಎಲಿಮೆಂಟ್ಸ್ ಬೇಕೇ ಬೇಕು. ಹ್ಮ್. ಒಂದು ಮೆಕ್ಯಾನಿಕಲ್ ಆಗಿ ಒಂದು ಚಲನೆ ಆಗ್ಬೇಕು ಅಂತಂದ್ರೆ, ಹಾಗೆ ದೇಹ ಕೂಡ ಅಷ್ಟೇ ಓಹೋ. ಒಂದು ಮೆಕ್ಯಾನಿಸಮ್ ದೇಹ. ಅದು ಆ ದೇಹದಲ್ಲಿ ನಾವು ಯಾವ ಆರ್ಗನ್ಸ್ಗೆ ಹೀಟು ಕೊಡ್ತೀವಿ, ಹೀಟ್ ಕಡಿಮೆ ಮಾಡ್ತೀವಿ, ಕೋಲ್ಡ್ ಆಗುತ್ತೆ, ಕೋಲ್ಡ್ ಕಡಿಮೆ ಮಾಡ್ತೀವಿ ಅನ್ನೋದು ಒಂದು ಬ್ಯಾಲೆನ್ಸ್ ಮೇಲೆ ಎಲ್ಲ ಟ್ರೀಟ್ಮೆಂಟ್ ನಡೆಯೋದು. ವೆರಿ ಗುಡ್, ವೆರಿ ಗುಡ್, ವೆರಿ ಆ ಗುಡ್. ಪಿತ್ತ ಅದರಲ್ಲಿ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತಾರೆ. ವಾತ ಪಿತ್ತ ಕಫ ಅಂತ ಬರೀ ನಾಲ್ಗೆ ನೋಡಿದ್ರೆ, ನಾಲ್ಗೆ ಡಯಾಗ್ನೋಸ್ ಮಾಡಿದ್ರೆ ಇಡೀ ಬಾಡಿದು ಕಂಪ್ಲೀಟ್ ಹಿಸ್ಟ್ರಿ ಹೇಳ್ಬೋದು. ನಾಲ್ಗೆ ಆಗ್ಲಿ, ಸ್ಕಿನ್ ಆಗ್ಲಿ, ಕಣ್ಣಾಗ್ಲಿ, ನಾಡಿ ಹಿಡಿಯೋದು, ನಾಡಿ ವಾತ ಪಿತ್ತ ಕಫ ಅಂತ 3 ನಾಡಿ ಬರುತ್ತೆ ಇಲ್ಲಿ. ಆ 3 ನಾಡಿನಲ್ಲಿ ನಾವು ಇಡೀ ಬಾಡಿನ ಡಯಾಗ್ನೋಸ್ ಮಾಡ್ಬೋದು. ಆ ಡಯಾಗ್ನೋಸ್ ಮಾಡಿ ಯಾವ ಪಿತ್ತ ಜಾಸ್ತಿ ಇದೆಯಾ, ಕಫ ಜಾಸ್ತಿ ಇದೆಯಾ, ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ಒಂದು ಕಾಮನ್ ಆಗಿ ಹೇಳೋದಾದ್ರೆ, ಪಿತ್ತ ಜಾಸ್ತಿ ಆದ್ರೆ ಅವಾಗ ಗ್ಯಾಸ್ಟ್ರಿಕ್ ಹಿಂಗ್ ಮೇಲೆ ಬರುತ್ತೆ. ಕಫ ಜಾಸ್ತಿ ಆಗುತ್ತೆ. ಅಸಿಡಿಟಿ ಬಂದ್ರೆ ಕೆಳಗಡೆ ಮಕ್ಕಳದಿಂದ ಕೆಳಗಡೆ ಅಸಿಡಿಟಿ ಬರುತ್ತೆ. ಅದಕ್ಕೇನು ಅಂತಂದ್ರೆ ಹೊಟ್ಟೆ ಸ್ಟಮಕ್ ಹೋಗಿರುತ್ತೆ. ಸ್ಟಮಕ್ ಟ್ರೀಟ್ ಮಾಡೋದಕ್ಕೆ ಕಲರ್ ನಲ್ಲಿ ಕೂಡ ಇಲ್ಲಿ ಬ್ಲೂ ಕಲರ್ ಹಾಕೊಟ್ರೆ ಕಂಪ್ಲೀಟ್ ಅದು ವಾಸಿಯಾಗಿ ಹೋಗುತ್ತೆ. ಯಾಕಂದ್ರೆ ಸ್ಟಮಕ್ಗೆ ಸ್ಟ್ರೆಂತ್ ಕೊಟ್ರೆ, ಅಂದ್ರೆ ಅದಕ್ಕೆ ಫೈರ್ ಕೊಟ್ರೆ, ಫೈರ್ ಬಂದಷ್ಟು ಸ್ಟಮಕ್ ನಿಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಓಕೆ, ಅಸಿಡಿಟಿ ನಾನೇನ್ ಅಂದ್ರೆ ಹೊಟ್ಟೆ ಹಸಿವು ಗಮನಿಸ್ತಾ ಆಗೋದಿಲ್ಲ. ಇದ್ದೀನಿ ಅಂದ್ರೆ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನೀವೇನೇ ಹೀಲಿಂಗ್ ಪ್ರಾಸೆಸ್ಗೆ ಒಳಗಾಗ್ತಾ ಇದ್ದೀರಾ. ಹೌದು, ಹೌದಾ? ಅದು ಫಸ್ಟ್ ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು ಅಂತ. ನೀವು ಲೈಫ್ ನಂದೇನೆ ಅಂತ ನೀವ್ ಹೇಳಿದ್ರಲ್ಲ, ಇದೇ ಟೆಕ್ನಿಕ್. ಅಂದ್ರೆ ಲೈಫ್ ನಂದೇ, ದೇಹ ವೀಕ್ಷಕರ ನಂದು, ಗಮನಕ್ಕೆ ಎಲ್ಲ ಲೈಫ್ ನಂದೆ. ನಮ್ದೇನೆ ಅಂತ ಒಂದು ಪುಸ್ತಕ ಬರ್ದಿದ್ದೀನಿ, ಅದ್ರ ಹಾ ಬಗ್ಗೆ ಹಾ ಹೇಳ್ತಾ ಇದ್ದಾರೆ ರವಿನಾಥ್ ಅದ್ರ ಭಟ್. ಬಗ್ಗೆನೆ ಈಗ ಅದ್ರ ಬಗ್ಗೆ ಏನಿದೆ, ಈಗ ನಾನು ಅದನ್ನೇ ಮಾಡ್ತಾ ಇರೋದು. ಲೈಫ್ ನಂದೇ, ದೇಹನೂ ನಂದೇ, ನನ್ನ ದೇಹ ನಾನ್ ಕಾಪಾಡ್ಕೋಬೇಕು. ದೇಹ ನೋಡ್ಕೊಂಡ್ಮೇಲೆ ನಾನು ಲೈಫು. ಹ್ಮ್ ಹ್ಮ್ ಅದು ಅನಾರ್ತಿಯಲ್ಲಿ ಸರ್ ಅವರ ಒಂದು ಟಿಪ್ಸ್, ಒಂದು ಮಾರ್ಗದರ್ಶನ. ಹ್ಮ್ ಸೊ ಅದ್ರ ನಿಮ್ಮ ಮೂಲಕನೇ ಈಗ ಆರೋಗ್ಯಕ್ಕೆ ನಾನು. ಅಂದ್ರೆ ನನಗೇನ್ ಖುಷಿ ಆಯ್ತು ಅಂದ್ರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗೋದಕ್ಕೆ ನಮ್ ಕೋರ್ಸು ಕೂಡ ಸಹಾಯ ಆಗಿದೆ ಎಂದು ಬಿಟ್ರಿ ನೀವು. ಹೌದು, ಖಂಡಿತ 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 ಹ್ಮ್. ಖಂಡಿತ ಆಗಿದೆ ಅದು. ಗುಡ್ ಗುಡ್. ಯಾಕೆ ಅಂತಂದ್ರೆ ನಾನು ಮತ್ತೆ ಇನ್ನೊಂದು ಲೈಫಲ್ಲಿ ಸಾಯೋವರೆಗೂ ಹಾಸ್ಪಿಟಲ್ ಅಲ್ಲಿ ವೆಂಟಿಲೇಷನ್ ಹಾಕೊಂಡು ಮಲಗಬಾರದು ಅಂತ. ಓಕೆ ಅದು ಓಕೆ. ಫಸ್ಟ್ ಗುರಿ. ಇವಾಗ ಹೆಂಗಾಗಿದೆ ಅಂತಂದ್ರೆ, ಹೋಮಿಯೋ ಅಲೋಪತಿಕ್ ಮೆಡಿಸಿನ್ಸ್ ಹುಟ್ಟೋದಕ್ಕೂ ಕೂಡ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸಾಯೋದಕ್ಕೂ ಕೂಡ ಹಾಸ್ಪಿಟ್ಲ್ ಹೋಗ್ಬೇಕು. ಅವನು ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು ಸತ್ತಿದ್ದಾನೆ ಅಂತ. ಹುಟ್ಟೋದಕ್ಕೆ ಹುಟ್ಟಿದ್ದಾನೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು. ಇಂಥ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ ಅಲ್ವಾ? ಹಂಗಾಗಿ ನಮ್ಮನ್ನ ನಾವು ಡಯಟ್ ಮಾಡ್ಕೊಂಡ್ರೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವಾಗ ತಿನ್ಬೇಕು, ಅದೊಂದು ಚೈನೀಸ್ ಬಯೋಲಜಿಕಲ್ ಕ್ಲಾಕ್ ಇದೆ. ಹ್ಮ್ ಬಯೋಲಜಿಕಲ್ ಕ್ಲಾಕ್ ಅದು. ಆ ದೂರದರ್ಶನ್ ಲೋಗ ಇದೆಯಲ್ಲ, ಹ್ಮ್. ಅದು ಬಯೋಲಜಿಕಲ್ ಕ್ಲಾಕ್. ಅದು ಓಹೋ. ರಾತ್ರಿಯಿಂದ ಇದಾಗುತ್ತೆ. ದೂರದರ್ಶನ್ ಲೋಗ ಅದನ್ನ ಹಾಕಿದ್ದಾರೆ. ಅದು ಇಡೀ ಅದು ಗೊತ್ತು, ನಾನು ವರ್ಲ್ಡ್. ಯಾವಾಗ್ಲೂ ಅದು. ಹ್ಮ್ ಅದು ರಾತ್ರಿಯಿಂದ ಬೆಳಗ್ಗೆವರೆಗೂ ಸಂಜೆ ಆಗ್ತಾ 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 ಬಾಡಿ ಕೂಲ್ ಆಗ್ತಾ ಹೋಗುತ್ತೆ. ಹ್ಮ್. ಬೆಳಿಗ್ಗೆ ಮತ್ತೆ ಈಟ್ ಮಾಡ್ಬೇಕು. ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿ ಏನ್ ಮಾಡಿ ಓಹೋ. ಅವಾಗ 9 ಗಂಟೆಯಿಂದ 10 ಗಂಟೆವರೆಗೂ ಒಳ್ಳೆ ಎನರ್ಜಿ ಇರುತ್ತೆ ಓಹೋ, ಗ್ರೇಟ್ ಸ್ಟಮಕ್ಕಿಗೆ. ಗ್ರೇಟ್ ಅವಾಗ ಗ್ರೇಟ್. ಮಾತ್ರ ಅವಾಗ ಜೀರ್ಣ ಮಾಡೋ ಶಕ್ತಿ ಇರುತ್ತೆ. ಹ್ಮ್ ಮಧ್ಯಾಹ್ನ ಇರಲ್ಲ. ಮಧ್ಯಾಹ್ನ 3 ಗಂಟೆ ಆಗ್ತಾ ಇದ್ದು ಮಧ್ಯಾಹ್ನ ಜಾಸ್ತಿ ತಿಂದ್ಬಿಡ್ತಾರೆ ನಮ್ಮವರು. ಬೆಳಿಗ್ಗೆ ತಿನ್ನಲ್ಲ, ರಾತ್ರಿ ಜಾಸ್ತಿ ತಿಂದ್ಬಿಡ್ತಾರೆ. ರಾತ್ರಿ ಜೀರ್ಣ ಆಗಲ್ಲ ಜಾಸ್ತಿ ಹ್ಮ್ ಹ್ಮ್ ರಾತ್ರಿ ಹೊತ್ನಲ್ಲಿ. ಯಾಕೆಂದ್ರೆ ಬಾಡಿ ರೆಸ್ಟಿಗೆ ಹೋಗ್ತಾ ಇರುತ್ತೆ ಅವಾಗ.
ಓಕೆ. ರೆಸ್ಟಿಗೆ ಹೋಗೋ ಟೈಮ್ನಲ್ಲಿ ಜಾಸ್ತಿ ತಿಂದ್ರೆ ಅಸಿಡಿಟಿ ಆಗುತ್ತೆ. ಹ್ಮ್ ಹೊಟ್ಟೆ ಹಸಿವು ಇಲ್ದೆ ಹೊಟ್ಟೆಗೆ ಫೈರ್ ಇಲ್ದೇನೆ, ಜಠರಕ್ಕೆ ಫೈರ್ ಇಲ್ದೇನೆ ತಿಂದ್ರೆ ಅವಾಗ ಅದು ಕೆಲಸ ಮಾಡಕ್ ಆಗಲ್ಲ ಅವಾಗ. ಹ್ಮ್ ಹ್ಮ್ ಅವಾಗ ಅದು ಕೆಲಸ ಮಾಡಕ್ ಆಗಲ್ಲ ಅಂತ ತಕ್ಷಣ ಅದು ಇದಕ್ಕೆ ಒಂದು ಲಿವರಿಗೆ ಪ್ರಾಬ್ಲಮ್ ಆಗುತ್ತೆ, ಲಿವರಿಗೆ ವೆಯ್ಟ್ ಬೀಳುತ್ತೆ. ಹ್ಮ್ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಇದಾಗ್ತವೆ. ಪ್ಯಾಂಕ್ರಿಯಾಸ್ ವೀಕ್ ಆಯ್ತು ಅಂತಂದ್ರೆ ಸ್ಟೀನ್ ವೀಕ್ ಆಗುತ್ತೆ, ಸ್ಟೀನ್ ವೀಕ್ ಆಯ್ತು ಅಂತಂದ್ರೆ ಡಯಾಬಿಟಿಸ್ ಬರುತ್ತೆ. ಓಕೆ ಓಕೆ. ಗ್ಲೂಕೋಸ್ ಸೆಕ್ರೇಟ್ ಮಾಡಕ್ ಆಗಲ್ಲ ಅದಕ್ಕೆ, ಗ್ಲೂಕೋಸ್ ನ ಬಿಟ್ಕೊಟ್ಬಿಡುತ್ತೆ. ಹ್ಮ್ ಹ್ಮ್ ಡೈರೆಕ್ಟ್ ಗ್ಲೂಕೋಸ್ ಹೋಗಿ ಬ್ಲಡ್ ಸೇರ್ಕೊಳ್ಳುತ್ತೆ. ಅವು ಓಕೆ. ಎಲ್ಲೆಲ್ಲಿ ಹಳೆ ಗಾಯಗಳು ಇರ್ತವೆ ಇವತ್ತು ಎಲ್ಲ ನೋವಾಗ್ತಾ ಬರುತ್ತೆ ಇದರಲ್ಲಿ. ಹ್ಮ್ ಗುಡ್. ಸಿ ನಾನು ರಕ್ತಗತ ಆಗ್ಬೇಕು ಅಂತ ಕೊನೆ ಹೇಳ್ತೀವಿ ನಾವು, ಮಾತು ರಕ್ತ ಕೇಳ್ತೀನಿ. ಮಾಂಸ ಹಾ. ಮಜ್ಜೆ ಅಂತ ಹೇಳ್ಬಿಟ್ಟು. ಈಗ ರಕ್ತ ಮಾಂಸ ಲರ್ನಿಂಗ್, ಮಜ್ಜೆ. ಎಸ್, ಲರ್ನಿಂಗು ಅದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸು ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಹೆಲ್ತಿಗೆ ಸಪೋರ್ಟ್ ಆಗುತ್ತೆ ಅಂತ ಆಯ್ತು ನನಗೆ. ಖಂಡಿತ ಆಗುತ್ತೆ. ಇವತ್ತು ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅದನ್ನ, ಅಲ್ಲಿದ್ದು ಸಬ್ಜೆಕ್ಟ್ ನೆಕ್ಸ್ಟ್ ಸಿಕ್ಕಿರೋದಕ್ಕೆ ಮಾತಾಡ್ತಾರೆ. ಇಷ್ಟು ಮಾತಾಡೋದು ನೀವು ನೋಡೇ ಇಲ್ಲ ಅಲ್ವಾ? ಹೌದು. ಈಗ ಈಗ ಎಷ್ಟು ವಯಸ್ಸು ತಮಗೆ? 63, 64. 64. ಈಗ ಹೊಸಬ್ರು ಕಲ್ತ್ಕೋಬೇಕು, ತರಬೇತಿ ಪಡಿಬೇಕು ಅನ್ನೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಯಾಕೆ ಬೇಕು ಟ್ರೈನಿಂಗು? ಅಲ್ಲ, ಟ್ರೈನಿಂಗ್ ಬೇಕೇ ಬೇಕು. ಇಲ್ಲಿ ಆಗ್ತಾ ಇರೋದೇನು ಅಂತಂದ್ರೆ, ಇವತ್ತು ನಾವು ಮುಂಚೆ ಈ ಮೀಡಿಯಾ ಇಲ್ಲದೆ ಇರುವಾಗ, ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಾಗ, ಯಾವ್ದೋ ಪೇಪರ್ ನಲ್ಲಿ ನೋಡಿ ಯಾವ್ದೋ ವ್ಯಕ್ತಿತ್ವ ವಿಕಸನ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಏನ್ ಹೇಳ್ಕೊಡ್ತಾ ಇದ್ರು, ಯಾವ್ದಾರ ಸಾಮಾನು ಒಂದು ಮೆಟೀರಿಯಲ್ ಮಾರ್ಬೇಕು ರೋಡಲ್ಲಿ, ಅವ್ನಿಗೆ ಹೆಂಗ್ ಮೋಸ ಮಾಡ್ಬೇಕು, ಎಷ್ಟು ಸುಳ್ಳು ಹೇಳ್ಬೇಕು, ಅದನ್ನ ಏನಾದ್ರು ಮಾಡಿ ಮಾರ್ಬಿಡ್ಬೇಕು ಅನ್ನೋದು, ಅದು ವ್ಯಕ್ತಿತ್ವ ವಿಕಸನ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಹೇಳ್ಕೊಟ್ಟಿದ್ದು ಹಾಗೇನೆ ಅವಾಗೆಲ್ಲ ಓಹೋ. ತುಂಬಾ ಜನ. ನಮಗೆ ಅವ್ರಿಗೆ ಗೊತ್ತಿರುತ್ತೆ, ಯಾವ್ದೋ ಪೇಪರ್ನಲ್ಲೋ ಇದ್ರಲ್ಲೂ ಬಂದಿದ್ದು ನೋಡ್ಕೊಂಡು ಹೋಗ್ತಾ ಇದ್ವಿ. ಅದೇ ಮೆಂಟಾಲಿಟಿ ನನಗೂ ಇದ್ದಿದ್ದು, ಇಲ್ಲೂ ಹಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಓಹೋ. ನಿಮ್ ವಿಡಿಯೋ ನೋಡಿದಾಗ. ಓಕೆ. ಇದು ಸತ್ಯ, ಕಾಮನ್ ಪೀಪಲ್ಸ್ ಅಲ್ಲಿ ಇರುವಂತ ಒಂದು ಮೆಂಟಾಲಿಟಿ. ಹಾ. ಫಸ್ಟ್ ಹೇಳ್ದಾಗ ಏನೋ ಸುಳ್ಳು ಹೇಳ್ತಾ ಇದಾರೆ, ಏನೋ ಹಾಗೆ ಹೀಗೆ ಅದೇನಾಗುತ್ತೋ ಏನೋ ಅಂತಂದ್ಬಿಟ್ಟು ಅನ್ನೋದು ಬಂದೇ ಬರುತ್ತೆ ಎಲ್ರಿಗೂ. ಅದರಿಂದ ಹಾಗಾದ್ರೆ ಅವರಲ್ಲಿ ಅವ್ರಿಗೆ ಹೇಗೆ ಅದ್ರ ನಂಬಿಕೆ ಹೇಗೆ ಹುಟ್ಟಿಸ್ಬೇಕಾಗಾರೆ? ಅಲ್ಲ, ನಂಬಿಕೆ ಹುಟ್ಟಿಸಕ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದ ಏನಾಗಿದೆ ಅಂತಂದ್ರೆ, ಒಬ್ಬ ಬರ್ತಾನೆ 5 ನಿಮಿಷದಲ್ಲಿ ಬಿಸ್ನೆಸ್ ಮಾಡ್ಬಿಡ್ಬೋದು, ನಿಮ್ದು ಕೋಟ್ಯಾಂತರ ರೂಪಾಯಿ ದುಡ್ದು ಬಿಡ್ಬೋದು ಅಂತ. ಇನ್ನೊಬ್ಬ ಹೇಳ್ತಾನೆ ಅಲ್ಲಿ ಒಂದ್ ಯಾವ್ದೋ ನಂಬರ್ ಬರ್ಕೊ, ನಿನಗೆ ಬೆಳಗ್ಗೆ ಬೆಳಗಾದ್ರೆ ಅನ್ವಾಂಟೆಡ್ ಮನಿ ಬಂದ್ಬಿಡುತ್ತೆ ಅಂತ. ಹಿಂಗಾಗ್ಬಿಟ್ಟು ಈ ದೊಡ್ಡ ದೊಡ್ಡ ಶ್ರೀಮಂತರುಗಳು ಇವ್ರು ಮಾಡೋರು, ಬಿಸ್ನೆಸ್ ಮಾಡೋರೆಲ್ಲ ಅದು ಬಿಟ್ಬಿಟ್ಟು ನಂಬರ್ ಬರ್ಕೊಂಡು ಕೂತ್ಕೊಂಡ್ರೆ ಬರುತ್ತಾ ಅಂತಂದು. ಅದು ನಂಬರ್ದು ಒಂದಿದೆ, ನಾನು ಕಲ್ತಿದ್ದೀನಿ ಅದನ್ನ. ಅದು ಕೆಲವೊಂದು ಕೆಲಸ ಮಾಡುತ್ತೆ, ಇದರಲ್ಲಿ ಬರುತ್ತೆ ಅದು ಧ್ಯಾನದಲ್ಲಿ. ಹಾಗಂತ ಅದು ಎಲ್ಲಾನು ಮಾಡಕ್ ಆಗಲ್ಲ. ಓಕೆ ಓಕೆ ಓಕೆ. ನಮ್ಮಲ್ಲಿ ಒಂದು 0 ಸ್ಟೇಟ್ ಮೆಡಿಸಿನ್ ಅಂತ ಮಾಡ್ಬಿಟ್ಟು, ಈಗ ನಿಮಗೆ ಏನಾದ್ರು ತಲೆನೋವು ಇದ್ರೆ ನಾನು 0 ಸ್ಟೇಟ್ ಮೆಡಿಸಿನ್ ಮಾಡ್ಬಿಟ್ಟು, ಮೆಡಿಟೇಷನ್ ಮಾಡ್ಬಿಟ್ಟು ಅದನ್ನ ನಿಮ್ ತಲೆನೋವನ್ನ ನೀವು ಕೂತಿರೋ ಜಾಗದಲ್ಲಿ ನಾನು ಅಪ್ರಿಯೇಷನ್ ಕಳಿಸ್ಬಿಟ್ಟು ಸೋಲೋಗೆ, ಅದು ನಿಮ್ ತಲೆನೋವನ್ನ ನಾನು ಇಲ್ಲಿ ಕೂತ್ಕೊಂಡೆ ವಾಸಿ ಮಾಡ್ಬೋದು. ಓಹೋ. ಅಂತ ಒಂದು ಟೆಕ್ನಿಕ್ ಇದೆ. ಈಗ ಟೆಕ್ನಿಕ್ಸ್ ಅದೆಲ್ಲ ಇದೆ, ಬಟ್ ಈಗ ನಾವು ನೇರ ಸೀದಾ ಸಾದಾ ಭಯ ಹೋಗುತ್ತರಿ, ಸ್ಟೇಜ್ ಫಿಯರ್ ಹೋಗಿಸ್ಕೊಳ್ರಿ, ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿ ಅಂತ ನೇರವಾಗಿ ಹೇಳ್ಬಿಡ್ತೀವಲ್ಲ ನಾವು. ಅದು ಇದ್ರ ಸೋಷಿಯಲ್ ಮೀಡಿಯಲ್ಲಿ ಆಗಲ್ಲ. ನಾವು ಡೈರೆಕ್ಟ್ ನೀವು ಏನು ಸ್ಟೇಜ್ ಅಲ್ಲಿ ಮಾಡ್ತಿರಲ್ಲ, ಅವಾಗ ನಂಬ್ತಾರೆ. ಸ್ಟೇಜ್ ಅಲ್ಲಿ ನಂಬಿಸ್ಬೋದು, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಕಳೆಪುರಿ ತರ ಯಾವ್ದನ್ನು ಮುಟ್ಟಿದ್ರು ಆಯ್ತು. ಈಗ ಇದ್ರ ಮಧ್ಯೇನು ಅವರು ಗುರುತಿಸ್ಕೊಂಡು ಕಲಿಕೆ ಇಲ್ಲಿ ಸರಿಯಾಗಿ ಆಗ್ತಾ ಇದೆ, ಬರ್ಬೇಕು ಬರ್ತಾರೆ. ಅದು ಹಸುವಿನವರು ಮಧ್ಯೆ ಬರ್ತಾರೆ. ಹಂಗೆ ಸರಿಯಾಗಿ ಹೇಳಿದ್ರಿ. ಅಂದ್ರೆ ಅವ್ರಿಗೆ ಕಲಿಬೇಕು ಅನ್ನೋ ಹಸಿವು ಬೇಕು ಅಂತ. ಹಸಿವು ಬೇಕು. ಅದಕ್ಕೆ ಪುರಂದರ ಹಸಿವು ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಹೊಟ್ಟೆ ಹಸಿವು ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಹಂಗಂಗೆ ತಿಂದ್ರೆ, ಹೊಟ್ಟೆ ಹಸಿವಾಗದೆ ತಿಂದ್ರೆ ಅದು ಅಸಿಡಿಟಿ ಆಗೋಗುತ್ತೆ. ಇದು ನೀವು ತುಂಬಾ ಒಳ್ಳೆ ಮಾತು ಹೇಳ್ಬಿಟ್ರಿ ರವಿನಾಥ್ ಪಟ್ಟಣಶೆಟ್ಟಿ. ನನಗಂತೂ ತುಂಬಾ ಖುಷಿ ಆಯ್ತು. ಇನ್ನೊಂದು ಹೇಳ್ತಾರೆ, ನಿಮಗೆ ತುಂಬಾ ಹೊಟ್ಟೆ ಹಸಿವಾದಾಗ ಯಾವ ರುಚಿನೂ ಕಾಣಲ್ಲ.
ಯಾಕೆಂದ್ರೆ ಅಲ್ಲಿ ಏನೋ ಒಂದ್ ತಿಂದ್ರು ಸಾಕು ಅನ್ನಂಗ್ ಹಾ ಆಗೋಗ್ಬಿಡುತ್ತೆ. ಅಷ್ಟಿದ್ರೆ ಸಾಕು. ಬಟ್ ನಮ್ಮ ಇದ್ರಲ್ಲೇ ಹೇಳ್ತೀವಿ ನಾವೀಗ ಹಾ ಫುಲ್ ಹೊಟ್ಟೆ ಹಶ್ವಾದಾಗ ಸ್ಪೀನು ಕೆಲಸ ಮಾಡ್ತಾ ಇರುತ್ತೆ, ಹಾ ಸ್ಪ್ಲೀನ್ ಕೆಲಸ ಮಾಡ್ತಾ ಇರುತ್ತೆ. ಆ ಸ್ಪ್ಲೀನು ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಓಕೆ. ನೀವು ಆ ಟೈಮ್ನಲ್ಲಿ ಒಂದೇ ಒಂದ್ ಚಾಕ್ಲೇಟ್ ಅಥವಾ ಒಂದೇ ಒಂದ್ ಬರೀ ನೀರ್ ಕುಡೀರಿ, ಹಾ ಟಕ್ಕಂತ ಎನರ್ಜಿ ಆಗಿ ಬೂಮ್ ಆಗುತ್ತೆ ಅದ್ ನೋಡಿ, ಅಲ್ವಾ? ಏನೇನೋ ಅದು ಯಾವ ಟಿಪ್ಸ್ಗಳು ಕೊಟ್ರಿ ಇಂಗ್ಲಿಷ್ ನೀವು ಡಾಕ್ಟರ್ ಇವತ್ತು. ಹೇಳ್ತಾನೆ ಹೇಳಿ, ಯಾವ ಇಂಗ್ಲಿಷ್ ಡಾಕ್ಟರ್ ಹೇಳಲ್ಲ ಅದನ್ನ. ಆದ್ರೂ ನಿಮ್ ಅಷ್ಟು ಎನರ್ಜಿ ಸಡನ್ ನನಗೆ ಬೂಮ್ ಏನ್ ಆಗುತ್ತೆ. ಖುಷಿ ಅಂದ್ರೆ ನಿಮ್ ಎನರ್ಜಿ ಎಲ್ಲಿದ್ದಿದ್ ಎಲ್ಲಿಗೆ ಹೋಗ್ಬಿಡ್ತು ಅನ್ನೋದೇ ಖುಷಿ ನಮ್ಗೀಗ ನಮ್ ಕೋರ್ಸಿಗೆ ಬಂದು. ಅದೇ ನನಗೆ ರನ್ನಿಂಗ್ ರೇಸ್ ಅಲ್ಲಿ ಸುಸ್ತಾಗಿ ಬಿದ್ದಿರ್ತಾರೆ. ಹಾ ಓಕೆ. ಸೊ ಮಾತಾಡ್ತಾ ಮಾತಾಡ್ತಾ ಅವ್ರ ನೆಟ್ವರ್ಕ್ ಕಟ್ಟಾಯ್ತು. ಸ್ನೇಹಿತರೆ, ರವಿನಾಥ ಪಟ್ಟಣ ಶೆಟ್ಟಿ ಅವರ ಅನುಭವವನ್ನ ತಾವು ಗಮನಿಸಿದ್ರಿ. ನಿಮ್ಗೆ ಯಾವುದೋ ಕೆಲವು ಸಾಮ್ಯತೆ ಇರುತ್ತೆ ಅವರ ಮಾತುಗಳಲ್ಲಿ. ಮತ್ತೆ ನಿಮಗೆ ತಕ್ಷಣ ನಂಬಿಕೆ ಬರಲಿಲ್ಲ ಅಂದರೆ ನೀವು ಹಲವಾರು ವಿಡಿಯೋಗಳನ್ನು ನೋಡಿ. ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟೆಸ್ಟಿಮೋನಿಯಲ್ಸ್ ಅಂತ ಒಂದು ಪ್ಲೇಲಿಸ್ಟೇ ಮಾಡಿದ್ದೇನೆ. ಅಲ್ಲಿ ಬಂದಿರೋರು, ಭಾಗವಹಿಸಿರೋರು ಮನ ಬಿಚ್ಚಿ ಹೃದಯ ಬಿಚ್ಚಿ ಮಾತಾಡಿರ್ತಾರೆ. ಯಾವಾಗ ನಾವು ಆ ರೀತಿ ಅ, ಅ, ಕಲಿಕೆಗೆ ಒಂದು ವೇದಿಕೆ ಇದೆ, ಆ ವೇದಿಕೆನ ಬಳಸ್ಕೊಂಡ್ರೆ ನಮ್ಮೆಲ್ಲರಿಗೂ ಲಾಭ ಇದೆ. ಉದಾಹರಣೆಗೆ ನಮ್ಮ ಹೊನ್ನಾವರದ ರವಿ ಇಂಜಿನಿಯರ್ ಇದ್ದಾರೆ. ಅವರು ಕೂಡ ಸುಮಾರು ದಿನಗಳಿಂದ ನಮ್ಮ ಒಂದು ಕೋರ್ಸ್ನಲ್ಲಿ ಬರ್ತಾ ಇದ್ದಾರೆ. ರವಿ ಒಂದೆರಡು ಮಾತು, ಕಲಿಕೆ ಯಾಕೆ ಬೇಕು, ತರಬೇತಿ ಯಾಕೆ ಬೇಕು, ಆಮ್, ಆ, ಇದನ್ನ ಎಷ್ಟೋ ಸರಿ ನಾವು ಅನುಮಾನದಿಂದ ನೋಡ್ತೇವಲ್ಲ ಕೋರ್ಸ್ಗಳನ್ನ, ಯಾಕೆ ಕಲಿಬೇಕು, ಆ, ಇದ್ರ ಬಗ್ಗೆ ಒಂದೆರಡು ಮಾತಾಡ್ರಿ. ಸರ್ ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಆ ಇದ್ದಲ್ಲೇ ಇದ್ರೆ ಹ್ಮ್ ಹಾಗೆ ಜೀವ ಸವಿದು ಹೋಗ್ತದೆ. ಹ್ಮ್ ನಾವೇನೋ ನಮ್ಮ ಹೆಸರು ಈ ಭೂಮಿ ಮೇಲೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಆದ್ರೆ ನಾವೊಂದು ಒಳ್ಳೆ ಶ್ರೇಷ್ಠ ಗುರಿಯನ್ನು ಇಟ್ಟುಕೊಂಡು ಅದರೆಡೆಗೆ ನಾವು ಶ್ರಮಿಸ್ತಾ ಏಳಿಗೆ ಕಾಣ್ಬೇಕಂತಂದ್ರೆ ನಾವು ನಮ್ಮ ಜ್ಞಾನದ ಮಟ್ಟವನ್ನ ಹೆಚ್ಚಿಸ್ಕೊಳ್ಬೇಕು. ಹ್ಮ್ ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಬೇಕು. ಸೊ ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕಾಗತ್ತೆ. ಅದಕ್ಕೆ ನಮಗೆ ಸರಿಯಾದ ತರಬೇತಿ ಬೇಕು, ಮಾರ್ಗದರ್ಶನ ಬೇಕು. ಯಾಕಂದ್ರೆ ಲೈಫ್ ಸ್ಕಿಲ್ಸ್ ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ, ಯಾವ ಕಾಲೇಜಲ್ಲೂ ಹೇಳ್ಕೊಡೋದಿಲ್ಲ. ಅದಕ್ಕೆ ನೋಡಿ, ಈಗ ನಮ್ಮಲ್ಲಿ MBBS ಮಾಡ್ತಾರೆ, MS ಮಾಡ್ತಾರೆ. ಅದರಲ್ಲಿ ಬರೀ ಜನರಲೈಸ್ಡ್ MS ಇದೆ, ಮತ್ತೆ ಸ್ಪೆಷಲೈಸ್ಡ್ ಒಂದು ನಾವು MS ಅನ್ನ ಮಾಡ್ಕೊಂಡ್ರೆ, ಮಾಸ್ಟರ್ ಆಫ್ ಸರ್ಜರಿನ ಮಾಡ್ಕೊಂಡ್ರೆ ಅದಕ್ಕೊಂದು ಬೆಲೆನೇ ಬೇರೆ ಇದೆ. ಈಗ ನೋಡಿ, ಬ್ರೈನ್ ಸರ್ಜನ್ಗೆ ಒಂದಿದೆ, ಹಾರ್ಟ್ ಸರ್ಜನ್ಗೆ ಒಂದಿದೆ. ಜನರಲ್ ಸರ್ಜನ್ ಈ ಹ್ಮ್ ಹಾರ್ಟ್ ಅನ್ನ ಆಗಿರ್ಬೋದು, ಬ್ರೈನ್ಗೆ ಮುಟ್ಲಿಕ್ಕೆ ಹೋಗೋದಲ್ಲ. ಈ ರೆಫರ್ಸ್ ಟು ದಿ ಸ್ಪೆಷಲೈಸ್ಡ್ ಪರ್ಸನ್. ಹ್ಮ್ ಹಾಗೇನೆ ಈ ನಾವು ಯಾವ್ದೋ ಒಂದು PUC ಕಾಲೇಜಲ್ಲಿ ಇದ್ದಾಗೋ ಅಥವಾ ನಾವು ಡಿಗ್ರಿ ಓದುವಾಗ ಈ ತರದ್ದು ನಮಗೆ ಎಲ್ಲಿ ಶಿಕ್ಷಣ ಮಟ್ಟ ಹೇಳ್ಕೊಡೋದಿಲ್ಲ. ಹೀಗಾಗಿ ನಾವು ಸ್ಪೆಷಲೈಸ್ಡ್ ಇದು ಮಾಡ್ಲಿಕ್ಕೆ, ಈ ಲೈಫ್ ಸ್ಕಿಲ್ ನ ಕಲಿಲಿಕ್ಕೆ, ಬಹುಮುಖ್ಯವಾಗಿ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಕಲಿಲಿಕ್ಕೆ, ನಮ್ಮ ಪರ್ಸನಾಲಿಟಿಯನ್ನ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ, ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಮಾಡ್ಕೊಳ್ಬೇಕಂತಂದ್ರೆ ವ್ಯಕ್ತಿತ್ವ ನಮಗೆ ಈ ಮಾರ್ಗದರ್ಶಕರು, ವ್ಯಕ್ತಿತ್ವ ಕೌಶಲ್ಯದ ಮಾರ್ಗದರ್ಶಕರ ಹತ್ರ ನಾವು ತರಬೇತಿಯನ್ನು ಪಡೆಯೋದು ಬಹಳ ಮುಖ್ಯ ಆಗ್ತದೆ. ಅದರಲ್ಲಿ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ತರಬೇತಿ ಮಾಡುವವರು ಏನು ಹುಡುಕ ನೀವು ಸಿಗೋದೇ ಇಲ್ಲ. ಅಂಥದ್ರಲ್ಲಿ ಸರ್ ನಮಗೆ ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಾಗ ನಾನೇನೋ ಹೇಳ್ತಾ ಇದ್ದೀನಿ ಅಂತಲ್ಲ, ನೀವು ಪರಿಶೀಲನೆ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಸರ್ ಟ್ರೈನಿಂಗ್ ಹೆಂಗಾದ್ವಿ ಅನ್ನೋದು ನಿಮಗೆ ಏನೋ ನೈಜ ಉದಾಹರಣೆಗಳು ಸಿಗ್ತದೆ. ಅದರ ಮುಖಾಂತರ ನೀವು ಬನ್ನಿ, ಈ ಅವಕಾಶನ ಬಳಸ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್. ನಿಮಗೆ ಅನಂತವಾದ ಧನ್ಯವಾದಗಳು ಸರ್. ಮತ್ತೊಮ್ಮೆ ಎಸ್ ನಮಸ್ಕಾರ. ರವಿ, ಥ್ಯಾಂಕ್ ಯು. ರವಿನಾಥ್ ಪಟ್ಟಣ ಶೆಟ್ಟಿ ಮತ್ತು ರವಿನಾಥ್ ಪಟ್ಟಣ ಶೆಟ್ಟಿ ಅವರಂತೂ ಕ್ಲೀನಾಗಿ ಅವರೆಲ್ಲ ಅನುಭವನ ಹೇಳ್ಕೊಂಡ್ಬಿಟ್ರು. ಆ, ರವಿ ಅವರು ತಾವು ಒಂದೆರಡು ಮಾತು ಹೇಳಿದ್ರಿ. ರವಿನಾಥ್ ಪಟ್ಟಣ ಶೆಟ್ಟಿ, ನೀವು ಸುದೀರ್ಘವಾಗಿ ತಮ್ಮ ಅನುಭವನ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ರವಿನಾಥ್. ನೋಡಿ, ಇಂಗ್ಲಿಷ್ ಮೆಡಿಸಿನ್ ಅಲ್ಲೂ ಕೂಡ ಹಾ ಕಲರ್ ಇಲ್ದೆ ಮಾಡಕ್ಕಾಗಲ್ಲ. ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ ಯಾವುದೇ ಒಂದು ಸ್ಟ್ರಿಪ್ಸ್ ಓಕೆ ತೆಗೆದು ಓಕೆ. ನೋಡಿ, ಆ ಕಂಟೆಂಟ್ ಅಲ್ಲಿ ಕಲರ್ಸ್ ಇರುತ್ತೆ, ಆಕ್ಸೈಡ್ ಕಲರ್ಸ್ ಇರುತ್ತೆ. ಅಂದ್ರೆ ನೀವು ಕಲರ್ ಅಂತ ಹೇಳ್ತಾ ಇದ್ದೀರಿ, ಕಲರ್ ಅಂತ ಒಂದು ಅಂದ್ರೆ ಕಾನೂನು ಇದೆ. ನೀವು ಬಣ್ಣ ಹೇಳ್ತಾ ಇದ್ದೀರಿ. ನಮ್ ರವಿ ಬ್ಯಾಕ್ ಗ್ರೌಂಡ್ ಅಲ್ಲೇ ಎಷ್ಟೊಂದು ಕಲರ್ ಹಾಕೊಂಡ್ಬಿಟ್ಟಾರೆ. ಆಮೇಲೆ ನನ್ನ ಬುಕ್ ಕವರ್ ಪೇಜಲ್ಲಿ ನೋಡಿ ಎಷ್ಟು ಕಲರ್ಸ್ ಯೂಸ್ ಮಾಡಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ.